ಎಲ್ರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಬಂದು ವಡಿ. ನಮ್ಮ ಸೈಡ್ ಉದ್ದಿನಬೇಳೆ, ಕಡಲೆಬೇಳೆ ಮತ್ತು ಗೋಧಿ ಹಿಟ್ಟು ಹಾಕ್ಕೊಂಡು ಮಸ್ತ್ ವಡಿ ಮಾಡೋದು, ಮತ್ತು ಇದಕ್ಕೆ ಬಜ್ಜಿ ಕೂಡ ಅಂತಾರೆ. ಇದನ್ನ ಹೆಂಗೆ ಮಾಡೋದಂತ ನೋಡೋಣ ಬರ್ರಿ. ಇಲ್ಲಿ ನೋಡ್ರಿ, ವಡಿ ಮಾಡೋಕೆ ಉದ್ದಿನಬೇಳೆ, ಕಡಲೆಬೇಳೆ ಮತ್ತು ಗೋಧಿ ಇವನ್ನ ಮಿಲ್ಗೆ ಹೋಗಿ ಹಾಕಿಸ್ಕೊಂಬಂದಿರೋದು, ಮೂರೂ ಸೇರಿಸಿ. ಈಗ ಇದಕ್ಕೆ ಬಂದುಬಿಟ್ಟು ಸ್ವಲ್ಪ ಅಂದರೆ ಸ್ವಲ್ಪ ಮೈದಾ ಹಿಟ್ಟನ್ನ ಹಾಕ್ಕೊಂಡು ಕಲಿಸ್ಕೊತೀನಿ. ಕಲಿಸಿ ಒಂದು 5 ನಿಮಿಷ ನೆನೆಯೋಕ್ಕಿಡೋಣ. ಈಗ ಅದು ಈ ಥರ ಸ್ವಲ್ಪ ನೀರು ಬಿಟ್ಟು ಹಿಟ್ಟು ನೆನೆಯೋಕೆ ಹಾಕ್ಬೇಕು. ನೆನೆಯೋಕೆ ಹಾಕಿ ಆಮೇಲೆ ಇದು ನೆನೆಯೋಷ್ಟಲ್ಲ ಅಂದರೆ ಈರುಳ್ಳಿ ಮತ್ತು ಇದಕ್ಕೆ ಖಾರಕ್ಕೆ ಮೆಣಸಿನ್ಕಾಯಿ ರುಬ್ಬಿಟ್ಕೊಳ್ಳೋಣ. ವಡಿ ಹಾಕುವಾಗ ಇಲ್ಲಿ ನೋಡಿ, ಒಂದು 4-5 ಈರುಳ್ಳಿ ಕಟ್ ಮಾಡಿಕೊಂಡು ದೊಡ್ಡ ಸೈಜಿನ ಈರುಳ್ಳಿನ. ಎಷ್ಟು ಈರುಳ್ಳಿ ಹಾಕ್ತೇವೆ ಅಷ್ಟು ಚೆನ್ನಾಗಿ ಆಗ್ತಾವೆ ವಡಿ. ಇದು ನೋಡಿ, ಮೆಣಸಿನ್ಕಾಯಿನ ಎಲ್ಲನೂ ಫ್ರೈ ಮಾಡೋಕೆ ಹಾಕ್ಕೊಂಡೇನೆ. ಹಂಗೆ ಮಿಕ್ಸಿಗೆ ಹಾಕ್ಕೋಬೋದು. ಅಂದರೆ ಹಂಗೆ ಫ್ರೈ ಮಾಡ್ಕೊಳ್ಳೇನ ಹಂಗೆ ಹಾಕ್ಕೋಬೋದು. ಆದರೆ ನಮ್ಗೆ ಇದನ್ನು ಅನ್ಸಲ್ಲ ಅಂತೇಳಿ, ಸ್ವಲ್ಪ ಖಾರ ಹೊಟ್ಟಿಗೆ ಇದನ್ನಾಗುತ್ತೆ ಅಂತೇಳಿ ಇದನ್ನು ಫ್ರೈ ಮಾಡ್ಕೊಂಡು ಹಾಕ್ಕೋತೀವಿ. ಇದನ್ನು ಫ್ರೈ ಮಾಡ್ಕೊಂಡು ಪೂರ್ತಿ ಇದಕ್ಕೆ ಸ್ವಲ್ಪ ಉಪ್ಪು, ಬೆಳ್ಳುಳ್ಳಿ ಮತ್ತು ಜೀರಿಗೆ ಎಲ್ಲನೂ ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಳ್ಳೋಣ. ಈಗ ಬೆಳ್ಳುಳ್ಳಿ, ಒಂದು ಗಡ್ಡೆ ಬೆಳ್ಳುಳ್ಳಿ ಹಾಕ್ಕೊಂಡು ಮತ್ತು ಸ್ವಲ್ಪ ಉಪ್ಪು ಮಿಕ್ಸಿಗೆ ಹಾಕುವಾಗ ಇದನ್ನು ಮಿಕ್ಸಿ ಮಾಡ್ಕೊಂಬಿಡೋಣ. ಈಗ ಹಿಟ್ಟಿಗೆ ಫಸ್ಟ್ ಇದನ್ನು ಹುಡ್ಕೋಬೇಕು ನೋಡಿರಿ. ಈ ಥರ ಇದಕ್ಕೀಗ ಖಾರ ಮಾಡಿ ಇಟ್ಕೊಂಡಿದ್ದಲ್ಲ ಆವಾಗಲೇ ಅದನ್ನು ಒಂದು 3 ಸ್ಪೂನ್ ಆಗುವಷ್ಟು ಖಾರ ಹಾಕೋತಿ ಇದಕ್ಕೆ. ಆಮೇಲೆ ಈರುಳ್ಳಿ ಕಟ್ ಮಾಡಿ ಒಂದು 5-6 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡೆ ನೋಡ್ರಿ. ಇವನ್ನ ನೋಡಿ, ಈರುಳ್ಳಿ ಒಂದು 5 ಈರುಳ್ಳಿನ ಈ ಥರ ಕಟ್ ಮಾಡಿ ಹಾಕ್ಕೊಂಡು, ಈರುಳ್ಳಿ ಎಷ್ಟು ಜಾಸ್ತಿ ಆಗ್ತದೆ ಅಷ್ಟು ಟೇಸ್ಟ್ ಆಗುತ್ತೆ. ಆಮೇಲೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು, ಒಂದು 3 ಸ್ಪೂನ್ ಆಗುವಷ್ಟು ಉಪ್ಪನ್ನ ಹಾಕ್ಕೊಂಡಿನಿ. ಮತ್ತು ಇದಕ್ಕೆ ಇವಾಗ ಸ್ವಲ್ಪ ಇಷ್ಟು ಒಚ್ಚುಟಕ್ಕೆ ಸೋಡಾ ಹಾಕ್ಕೊಳತ್ತೆ ನೋಡ್ರಿ ಇದಕ್ಕೆ. ಆಮೇಲೆ ಈಗ ಇದನ್ನ ಪೂರ್ತಿ ಹಿಟ್ಟನ್ನ ಕಲಿಸ್ಕೊಂಡು ಹುಡ್ಕೋಬೇಕು. ಕಡಿಮೆ ಬಿದ್ದರೆ ಸ್ವಲ್ಪ ನೀರು ಹಾಕ್ಕೊಂಡು ಹುಡ್ಕೋರಿ, ಗಟ್ಟಿ ಆಗಬಾರ್ದು ಹಿಟ್ಟು. ಉದ್ದಿನಬೇಳೆ, ಕಡಲೆಬೇಳೆ ಮತ್ತು ಗೋಧಿ ಹಿಟ್ಟು ಇವನ್ನ 3 ಹೋಗಿ ಗಿರ್ನ್ಯಾಗ ಹಾಕಿಸ್ಕೊಂಬಂದು ಆಮೇಲೆ ಅದಕ್ಕೊಂದು ಸ್ವಲ್ಪ ಮೈದಾ ಹಿಟ್ಟು ಮಿಕ್ಸ್ ಮಾಡ್ಕೊಂಡಿದ್ದು ನೋಡ್ರಿ. ಇದು ಎಣ್ಣೆ ಕಾಲಿಂದ ನೋಡ್ರಿ ಒಂದೊಂದಾಗಿ ಈ ಥರ ಬಿಟ್ಕೊಳ್ಳಿ.
ಈ ಕಡೆ ಇವಕ್ಕೆ ಬಜ್ಜಿ ಅಂತಾರೇನೋ, ನಾವು ವಡಿನ ಅಂತೀವಿ ಇವಕ್ಕೆ. ಬೆಂದವ ನೋಡಿರಿ, ಬೆಂದಿಂದ ಎಲ್ಲನೂ ತಕ್ಕೊಂಡು ಇದು ನೋಡಿರಿ ಎಷ್ಟು ಚೆನ್ನಾಗಿ ಬಂದವ ವಡಿ. ಮಸ್ತ್ ಮೊಸರು ಜೊತೆ ಮಾತ್ರ ಮಸ್ತ್ ಟೇಸ್ಟ್ ಇರ್ತಾವೆ ನೋಡಿರಿ. ಎಲ್ಲ ಒಳಗೆ ಎಷ್ಟು ಚೆನ್ನಾಗಿ ಬಂದವು. ಸೊ ಒಂದು ಸಲ ಮಾಡ್ಕೊಂಡು ತಿನ್ನಿರಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಹಾಗೆ ಹೆಂಗೈತಂತ ಕಮೆಂಟ್ ಮಾಡಿರಿ.